ಬಿಚ್ಚುಗತ್ತಿ ಸಿನಿಮಾ ನೋಡಿದವರು ಈ ಥರ 6 ಅಡಿ ಎತ್ತರದ ಹೀರೋ ಕನ್ನಡಕ್ಕೆ ಬೇಕಪ್ಪ ಅಂತ ಹೇಳಿದರು. ಆ ಸಿನಿಮಾ ದೊಡ್ಡ ಮಟ್ಟದಾಗೆ ಹೆಸರು ಮಾಡಿತು, ಸಕ್ಸಸ್ ಕೂಡ ಆಯಿತು. ಬಿಚ್ಚುಗತ್ತಿ ಸಿನಿಮಾದಲ್ಲಿ ಡಿಂಗ್ರಿ ನಾಗರಾಜ್ ಅವರ ಮಗ ರಾಜವರ್ಧನ್ಗೆ ಹೆಸರು ಕೂಡ ತಂದುಕೊಡ್ತು. ಈಗ ಅದೇ ಬಿಚ್ಚುಗತ್ತಿಯ ರಾಜವರ್ಧನ್ ಅವರು ಗಜರಾಮನಾಗಿ ನಿಮ್ಮ ಮುಂದೆ ಬರೋದಕ್ಕೆ ರೆಡಿಯಾಗಿದ್ದಾರೆ. ನಮ್ಮ ಜೊತೆಗೆ ಮಾತಿ ಸಿಕ್ಕಿದರೆ ಮಾತಾಡ್ತಾ ಹೋಗ್ತೀನಿ. ಸರ್, ಹೇಗಿದ್ದೀರಿ? ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದೆ. ಗಜರಾಮ ಅಂತ ಬಂದಾಗ ರಾಜವರ್ಧನ್ 6 ಅಡಿ ಎತ್ತರದ ಆಳು ಕಣ್ಣಿಗೆ ಬೀಳ್ತಾರೆ. ಸಿನಿಮಾದ ಟ್ರೈಲರು ತುಂಬ ಚೆನ್ನಾಗಿದೆ, ಟೀಸರ್ಗಳು ಚೆನ್ನಾಗಿದೆ, ಹಾಡುಗಳು ಹಿಟ್ಟಾಗಿದೆ. ಸಿನಿಮಾ ಏನು ರಿಲೀಸ್ಗೆ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾಯಿದೆ, ಏನು ಹೇಳ್ತೀರಿ? ತುಂಬ ಖುಷಿ ಇದೆ. ಅಂದರೆ ಕಲಾವಿದರಿಗೆ ಬೇರೆ ಬೇರೆ ಪಾತ್ರಗಳಲ್ಲಿ ಗುರುತಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಚ್ಚುಗತ್ತಿಲಿ ಬೇರೆ ಪಾತ್ರದಲ್ಲಿ ಜನ ನೋಡಿದರು, ಅದಾದಮೇಲೆ ಬೇರೆ ಬೇರೆ ಪಿಕ್ಚರ್ಗಳು. ಗಜರಾಮ ನಮ್ಮ ಮಣ್ಣಿನ ಕತೆ. ಅಗೇನ್ ನಿಮಗೆ ಬಿಚ್ಚುಗತ್ತಿ ಚಿತ್ರದುರ್ಗದ ಕತೆ ಆದಾಗೆ ಇದು ನಮ್ಮ ಕುಸ್ತಿ, ನಮ್ಮ ರೆಸ್ಲಿಂಗ್, ನಮ್ಮ ಶ್ರೀರಂಗಪಟ್ಟಣ, ಮೈಸೂರು, ಮಂಡ್ಯ ಆ ಥರದಲ್ಲಿ ನಡೆಯುವಂಥ ಒಬ್ಬ ಹಳ್ಳಿ ಹುಡುಗನ, ಮುಗ್ಧ ಹಳ್ಳಿ ಹುಡುಗನ ಕತೆ. ಅವನು ಯಾವಾಗ ಗಜರಾಮನಾಗಿ ಟರ್ನ್ ಆಗ್ತಾನೆ ಅನ್ನೋದೇ ಒಂದು ಕತೆ. ಕಮರ್ಷಿಯಲ್ ವೇಲಿ ತುಂಬ ಚೆನ್ನಾಗಿ ಹೇಳಿದ್ದೀವಿ. ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ರಾಗಿಣಿ ಅವರಿದ್ದಾರೆ, ಕಬೀರ್ ಸಿಂಗ್ ದುಹಾನ್ ಇದ್ದಾರೆ, ದೀಪಕ್ ಅವರಿದ್ದಾರೆ, ಶರತ್ ಲೋಹಿತ್ ಅಶ್ವ ಸರ್ ಇದ್ದಾರೆ, ತುಂಬ ಜನ ಇದ್ದಾರೆ. ಒಂದು ಒಬ್ಬ ಹೀರೋಗೆ ಆ್ಯಕ್ಷನ್ ಪ್ಯಾಕ್ ಹೇಗಿರಬೇಕು, ಪವರ್ ಪ್ಯಾಕ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜವರ್ಧನ್ ಪ್ರತಿ ಸಿನಿಮಾ ಬರುವಾಗಲೂ ಒಂದು ಹೊಸ ಇನ್ಯೂಟಿವ್ ಆಗಿರುವಂಥ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಬಿಚ್ಚುಗತ್ತಿಯಲ್ಲಿ ಹಿಸ್ಟಾರಿಕಲ್ ಸಬ್ಜೆಕ್ಟ್ ಅಂತ ಇದ್ರಿ, ಈಗ ಒಂದು ಮಣ್ಣಿನ ಕಥೆನ ಹೇಳೋದು ಕೊಟ್ಟಿದ್ದೀರಿ, ಒಂದು ಕುಸ್ತಿ ಪೈಲ್ವಾನ್ ಆಗಿ ಇರುವಂಥದ್ದು. ಸೊ ಹೇಗೆ ಈ ಚೇಂಜಸ್ ಎಲ್ಲ ಹೇಗೆ ಮಾಡ್ಕೊಡ್ತೀರಿ ಅಂತೇಳಿ? ಅಂದರೆ ಕಲಾವಿದರಾಗಿ ನಾವು ಮಾಡಬೇಕಾಗುತ್ತೆ, 100% ಮಾಡಬೇಕಾಗುತ್ತೆ. ಒಬ್ಬ ರೈಟರು ಕೂತ್ಕೊಂಡು ನಮ್ಮ ನೆನೆಸ್ಕೊಂಡು ಕತೆ ಬರೆದಿರ್ತಾರೆ. ಒಬ್ಬ ಕುಸ್ತಿಪಟು ಅಂದಿದ ತಕ್ಷಣ ನಾನು ಅದಕ್ಕೆ ಕುಸ್ತಿ ಕಲೀಲೇಬೇಕಾಗತ್ತೆ. ಜನದ ಮುಂದೆ ನಾವು ಸುಳ್ಳು ಹೇಳೋಕ್ಕಾಗಲ್ಲ. ಆ ಥರ ಇದ್ದರೆ ಸಿನಿಮಾನೇ ಮಾಡಬಾರ್ದು ನನ್ನ ಪ್ರಕಾರ. ಸೊ ತುಂಬ ಚೆನ್ನಾಗಿ ನಮ್ಮ ಎಫರ್ಟು ಇರಬೇಕಾಗತ್ತೆ, ತುಂಬ ಕಲಿಬೇಕಾಗತ್ತೆ. ಅಂದರೆ ನಾನು ಬಿಚ್ಚುಗತ್ತಿಗೆ ತುಂಬ ಏನೇನೋ ಕಲ್ತಿದ್ದೆ, ಕಲರಿಪೈಟ್ ಕಲ್ತಿದ್ದೆ, ಆರ್ಸ್ ರೈಡಿಂಗ್ ಕಲ್ತಿದ್ದೆ. ಹಾಗೇನು ನಮಗೇನಾಗುತ್ತೆ ಅಂದರೆ ಅದೊಂಥರ ಖುಷಿ, ದುಡ್ಡು ಕೊಟ್ಟು ನಮಗೊಂದು ಸಿನಿಮಾ ಕೊಟ್ಟು ಅದನ್ನೆಲ್ಲ ಕಲಿಸ್ತಾರಲ್ಲ ಅನ್ನೋದೊಂದು ಖುಷಿ. 100% ನಾವು ಮಾಡಬೇಕಾಗತ್ತೆ. ನಾವು ಮಾಡಿದ್ರೇ ಅದು ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಕಾಣೋದು. ಈ ಗಜರಾಮ ಸಿನಿಮಾದಲ್ಲಿ ಒಬ್ಬ ಪೈಲ್ವಾನ್ ಕುಸ್ತಿ ಪಟುವಾಗಿ ಬರುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿ? ತುಂಬ ಚಾಲೆಂಜಿಂಗ್ ಆಗಿತ್ತು. ಅಂದರೆ ಕುಸ್ತಿಪಟುಗಳು ಜಿಮ್ ಬಾಡಿ ಥರ ಬಾಡಿ ಇರೋದಿಲ್ಲ ಅವ್ರದ್ದು ಬಾಡಿ ಸ್ಟ್ರಕ್ಚರೇ ಬೇರೆ ಥರ ಇರುತ್ತೆ. ಅದೊಂದಷ್ಟು ವರ್ಕೌಟ್ ಮಾಡಬೇಕಾಗಿತ್ತು. ಹೊಟ್ಟೆ ಇರುತ್ತೆ ಅವರಿಗೆ. ನಾವು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ತೀವೋ ಚೆನ್ನಾಗಿ ಕಾಣಲ್ಲ ಸೆಕೆಂಡ್ರಿ. ಆ ಕುಸ್ತಿಪಟು ಹೇಗಿದ್ದಾರೆ ಅದೇ ಥರ ಇರಬೇಕು. ಶೋಲ್ಡರ್ ತುಂಬ ಇದು ಹ್ಯೂಜ್ ಇರುತ್ತೆ ಅವ್ರದ್ದು, ತೈಸ್ ತುಂಬ ಸ್ಟ್ರಾಂಗ್ ಇರುತ್ತೆ. ಅದೆಲ್ಲ ಪ್ರಿಪ್ರೇಷನ್ಸು. ಮತ್ತು ಒಂದು ಸಾರಿ ನಾವು ಆ ಗರಡಿ ಮಣ್ಣು ಹತ್ತೀವಿ ಅಂದರೆ ನಾನ್ ವೆಜ್ ತಿನ್ನಂಗಿರಲ್ಲ ಅವತ್ತು. ಆ ಥರದ್ದು ಒಂದಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ. ಮತ್ತು ಪ್ರಾಪರ್ ನಾವು ಕುಸ್ತಿ ಪಟುಗಳಲ್ಲ, ಒಂದಷ್ಟು ಇಂಜುರೀಸ್ಗಳಾಗತ್ತೆ, ಏಟು ಬೀಳುತ್ತೆ. ಮತ್ತು ಮಣ್ಣು ಹೊಸದು ನಮಗೆ ಆಗಲ್ಲ. ಆ ಮಣ್ಣು ತುಂಬ ರಫ್ ಆಗಿರುತ್ತೆ. ಅದೆಲ್ಲ ತುಂಬ ವರ್ಷಾನುಗಟ್ಲೆಯಿಂದ ಮಾಡಿರ್ತಾರಲ್ಲ ಕುಸ್ತಿಪಟುಗಳು ಅವ್ರಿಗೆ. ಬಟ್ ಅದು ನಮಗೆ ತುಂಬ ಕಷ್ಟ ಆಗುತ್ತೆ. ಅದೆಲ್ಲ ಕಲಿತು ತುಂಬ ಚೆನ್ನಾಗಿ ಮಾಡಿದ್ವಿ ಕೂಡ. ಈ ಕುಸ್ತಿ ಮಾಡೋದು ಅಷ್ಟು ಈಸಿ ಅಲ್ಲ. ಇಂಜುರಿ ಆಗ್ತಿರುತ್ತೆ, ಅದಕ್ಕೊಂದು ಒಂದು ಸ್ಟೈಲ್ ಆಫ್ ಇದು ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಹಾಗೆ ಮಾಡಬೇಕು ಅದನ್ನು. ಸೊ ನೀವು ಇಂಜುರಿ ಆಗಿದ್ದು ಆ ಥರದ್ದು ಏನೋ ಇದೆಯಾ ಇದರಲ್ಲಿ ಸಿನಿಮಾದಲ್ಲಿ? ಕಾಲಿಗೆ ಏಟಾಯಿತು, ಶೋಲ್ಡರ್ ಕ್ರ್ಯಾಂಪ್ ಆಗಿತ್ತು, ತುಂಬ ಆಯಿತು. ಅದೆಲ್ಲ ಏನು ಅದನ್ನು ದೊಡ್ಡದು ಅಂತ ಹೇಳ್ಕೊಳಕ್ಕಾಗಲ್ಲ ನಾವು. ಬಟ್ ಕತೆಗೆ ಏನು ಬೇಕೋ ಅದನ್ನು 100% ಮಾಡಿದ್ದೀವಿ. ಒಂದಷ್ಟು ದೊಡ್ಡ ಯೂಜ್ ಇನ್ವೆಸ್ಟ್ಮೆಂಟ್ ಇರುತ್ತೆ ನಮ್ಮ ಮೇಲೆ. ಕತೆನ ನಾವೇ ಹೇಳ್ಕೊಂಡು ಹೋಗೋದಲ್ವ. ಸೊ ಜವಾಬ್ದಾರಿ ಜಾಸ್ತಿ ಇದ್ದಾಗ ಅದೆಲ್ಲ ನಮ್ಗೆ ಯಾವುದು ನೆನಪಾಗಲ್ಲ, ಮಾಡಬೇಕಾಗತ್ತೆ. ಈ ಸಿನಿಮಾದ ಗ್ಲಿಮ್ಸ್ಗಳನ್ನ ನೋಡಿದಾಗ ಓನ್ಲಿ ಕುಸ್ತಿ ಮೇಲೆ ಮಾತ್ರ ಸಿನಿಮಾ ಹೋಗುತ್ತೆ ಅಂತಿಲ್ಲ, ಒಂದು ಎಮೋಷನ್ ಕ್ಯಾರಿ ಆಗುತ್ತೆ, ಲವ್ ಕ್ಯಾರಿ ಆಗುತ್ತೆ. ಸೊ ಅದೆಲ್ಲ ಹೇಗೆ, ಎಷ್ಟು ಪರ್ಸೆಂಟೇಜ್ ಅಂದರೆ ಯಾವ ಥರ ಹೋಗಿದೆ ಸಿನಿಮಾದಲ್ಲಿ ಅಂತ? ಅಂದರೆ ಕನ್ನಡ ಇಂಡಸ್ಟ್ರಿ ನಿಂತಿರೋದೇ ಎಮೋಷನ್ ಮೇಲೆ. ಇವತ್ತು ಎಲ್ಲ ಗೆದ್ದಿರೋ ಸಿನಿಮಾಗಳು ನೋಡಿದ್ರೆ ನೀವು ಒಂದು ಎಮೋಷನ್ ಇರಲೇಬೇಕು. ಒಂದು ತಾಯಿ ಸೆಂಟಿಮೆಂಟ್ ಅದರ ಇರ್ಬೋದು, ಒಂದು ಗುರುಗಳು, ಒಂದು ಯಾವುದೋ ಒಂದು ಸೆಂಟಿಮೆಂಟ್ ಇರಬೇಕು. ಆ ಥರದ್ರಲ್ಲಿ ಗಜರಾಮ ಒಂದು ತುಂಬ ಚೆನ್ನಾಗಿ ಬೆಸ್ಟ್ ಸ್ಟೋರಿ ಲೈನ್. ಅಂದರೆ ಸೂರಿ ಸರ್ ಅಂತ ಡೈರೆಕ್ಟರ್ಗಳ ಹತ್ರ ನಮ್ಮ ಸುನಿ ತುಂಬ ವರ್ಷಗಟ್ಟಲೆ ಕೆಲಸ ಮಾಡಿದ್ದಾರೆ. ತುಂಬ ರೈಟಿಂಗ್ ಸೆನ್ಸ್ ಚೆನ್ನಾಗಿದೆ. ಒಂದು ಹೀರೋ ಎಲಿವೇಶನ್ ಯಾವ ಥರ ಮಾಡಬೇಕು, ಯಾವ ಸೀನ್ಗಳು ಯಾವ ಥರ ಮಾಡಬೇಕು ಅನ್ನೋದು ಐಡಿಯಾ ತುಂಬ ಚೆನ್ನಾಗಿದೆ ಅವ್ರಿಗೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಫ್ಟರ್ ಬಿಚ್ಚುಗತ್ತಿ ನನಗೂ ಒಂದು ಕಮರ್ಷಿಯಲ್ ಸಿನಿಮಾ ಬೇಕಾಗಿತ್ತು. ಕಮರ್ಷಿಯಲ್ ಸಿನಿಮಾ ಅಂದರೆ ಏನಕ್ಕೆ ಹೊಡಿತಾನೆ, ಏನಕ್ಕೆ ಬಡಿತಾನೆ, ಹೊಡಿಬಡಿ ಸಿನಿಮಾ ಅಲ್ಲ ಇದು. ಒಂದು ಇಶ್ಯೂ ಮೇಲೆ ಓಡಾಡ್ತಾನೆ. ಅದು ಏನು ಅವ್ನಿಗೆ ಏನೇನೆಲ್ಲ ಆಗಿದೆ. ಅಂದರೆ ತುಂಬ ಇನ್ನೋಸೆಂಟ್ ಹುಡುಗರು ಬೆಂಗಳೂರಿಗೆ ಬಂದು ಏನೆಲ್ಲ ಆಗ್ತಾರೆ ಅನ್ನೋದೊಂದು ಆಗುತ್ತೆ. ಅವರು ಅಂದ್ಕೊಂಡಿದ್ದು ಬೆಂಗಳೂರಿಗೆ ಬರೋದೇ ಬೇರೆ, ಅವ್ರು ಮಾಡೋ ಕೆಲಸಗಳೇ ಬೇರೆ. ಆ ಥರದ ಒಬ್ಬ ಹುಡುಗನ ಕಥೆ ಇದು. ಸೊ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಮಿಡ್ಲ್ ಕ್ಲಾಸ್ ಜನನ ರೆಪ್ರೆಸೆಂಟ್ ಮಾಡ್ತೀನಿ ನಾನು.
ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್ ಕತೆಗಳನ್ನ ಅಂದರೆ ಜನನ ರೆಪ್ರೆಸೆಂಟ್ ಮಾಡುವಂಥ ಕತೆಗಳು ಥಿಯೇಟ್ರಲ್ಲಿ ಬೇಗ ಜನರು ಅಟ್ರಾಕ್ಟ್ ಮಾಡ್ತಾರೆ ಮತ್ತು ಹಿಟ್ ಆಗುವಂಥ ಸತ್ಯಗಳು ಜಾಸ್ತಿ ಇರುತ್ತೆ. ಹಾಗೆ ಸ್ಟಾರ್ ಕಾಸ್ಟ್ ವೈಸು ಕೂಡ ಅದಕ್ಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸಿನಿಮಾದ ಸ್ಟಾರ್ ಕಾಸ್ಟಲ್ಲಿ ಯಾರ್ಯಾರಿದ್ದಾರೆ ಸರ್? ಶರತ್ ಲೋಹಿತಾಶ್ವ ಸರ್ ಇದ್ದಾರೆ, ರಾಗಿಣಿಯವರು ಒಂದು ಸ್ಪೆಷಲ್ ಸಾಂಗಲ್ಲಿ ಬರ್ತಾರೆ, ಕಬೀರ್ ಸಿಂಗ್ ದುಹಾನ್ ಇದ್ದಾರೆ, ದೀಪಕ್ ಸರ್ ಇದ್ದಾರೆ, ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ಇನ್ನೂ ಹೇಳ್ತಾ ಹೋದರೆ ಹ್ಯೂಜ್ ಸ್ಟಾರ್ ಕ್ಯಾಸ್ಟ್ ಇದೆ. ಅಂದರೆ ಒಂದು ವರ್ಡ್ ಡೈಲಾಗ್ ಇತ್ತು ಅಂದರು ಅದಕ್ಕೆ ಆ ವ್ಯಕ್ತಿನೇ ಹೇಳಿದ್ರೆ ಮಾತ್ರ ಮಜಾ. ಯಾರೋ ಹೊಸಬ್ರನ್ನ ಹಾಕೊಂಬಿಡಿ ಏನೋ ಮಾಡಿಬಿಡಿ ಅದು ಮಾಡೋಕ್ಕಾಗಲ್ಲ, ಸಿನಿಮಾನ ಕಿಲ್ ಮಾಡೋಕ್ಕಾಗಲ್ಲ. ಆ ಥರದಲ್ಲಿ ಪ್ರೊಡಕ್ಷನ್ ಹೌಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತು. ಅಷ್ಟು ಜನನ ಒಂದು 60-70 ದಿನ ಶೂಟಿಂಗ್ ಇಟ್ಕೊಂಡು ಮಾಡ್ತೀವಿ ಅಂದರೆ ಒಂದು ಹ್ಯೂಜ್ ಟಾಸ್ಕ್ ಅದು. ಸೊ ತುಂಬ ನೀಟಾಗಿ ಹ್ಯಾಂಡ್ಲ್ ಕೂಡ ಮಾಡಿದ್ರು. ಕಲಾವಿದರು ಮಕ್ಕಳು ಮತ್ತು ಕಲಾವಿದರಾಗಿ ಗೆಲ್ಲುವಂಥದ್ದು ನೋಡಿದ್ದೀವಿ. ಬಟ್ ನಿಮ್ಮದು ಸ್ಟ್ರಗಲ್ ಲೈಫೂ ಕೂಡ ನೋಡಿದ್ವಿ. ಡಿಂಗ್ರಿ ನಾಗರಾಜ್ ಅವರ ಮಗ ಆಗಿದ್ರು ಕೂಡ ಸ್ಟ್ರಗಲ್ ಪಟ್ಟರೆ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂದೆ ಹೊರಗ್ತಾ ಇರೋದು. ತಂದೆಗೆ ಇಷ್ಟ ಇತ್ತಾ ಇಂಡಸ್ಟ್ರಿಗೆ ಬರೋದು ಅದೆಲ್ಲ? ಈಗ ಏನು ಹೇಳ್ತಾರೆ ಈಗ ಸುಮಾರು ಸಿನಿಮಾಗಳಾದಮೇಲೆ? ತಂದೆಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅಂದರೆ ಮಕ್ಕಳು ಎಜುಕೇಷನ್ ಕಂಪ್ಲೀಟ್ ಆಗಲಿ ಅನ್ನೋದೇ ಯಾವುದೇ ತಂದೆ ಆಸೆ ಆಗಿರ್ಬೋದು. ನಾನು ಮಾಸ್ಟರ್ಸ್ ಬರೋವರೆಗೂ ನಾನು ಯಾವುದೇ ಥರದ ಸಿನಿಮಾ ಬ್ಯಾಕ್ಗ್ರೌಂಡಿಗೆ ಬರಲೇ ಇಲ್ಲ. ಅಂದರೆ ನನ್ನ ತಂದೆ 700-800 ಸಿನಿಮಾ ಮಾಡಿದ್ರು ಒಂದು ಸೆಟ್ಗೂ ವಿಸಿಟ್ ಮಾಡಿರಲಿಲ್ಲ. ನಾನು ತುಂಬ ಆಡ್ಲಿ 1-2 ಲವಾಕುಶ ಸೆಟ್ಗೆ ಹೋಗಿದ್ದೆ. ಅದು ಬಿಟ್ಟು ಇನ್ನೊಂದು ಸಿನಿಮಾ ಸೆಟ್ಟು, ಅದು ಬಿಟ್ಟು ಇನ್ನು ಯಾವುದೇ ಥರದ ಸಿನಿಮಾ ಟಚ್ಚೇ ಇಲ್ದವರು ನಾನು. ಒನ್ಸ್ ನನಗೆ ಹೌದು ಮಾಡ್ಬೋದು ಅನ್ನಿಸ್ದಾಗ ಅದಕ್ಕೆ ಬೇಕಾಗಿರೋಂಥ ಪ್ರಯತ್ನಗಳು, ಅದಕ್ಕೆ ಒಂದು 2-3 ಇಯರ್ಸ್ ತೊಗೊಂಡೆ. ತುಂಬ ನೀಟಾಗಿ ಕಲಿತೆ. ಅಂದರೆ ನಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೆ ಬೇಗ, ಇಂಥವ್ರ ಮಗ ಅಂತೆ, ಏನು ಬರಲ್ವಂತೆ, ಏನಂತೆ, ಏನು ಮಾಡ್ತಾನಂತ, ಆ ಥರದ ಒಂದಷ್ಟು ಇರುತ್ತೆ. ಗೊತ್ತಿಲ್ಲದೆ ನಮ್ಮ ಮೇಲೆ ಒಂದು ಪ್ರೆಷರ್ ಇರುತ್ತೆ. ಅದಕ್ಕೋಸ್ಕರ ಆದ್ರೂ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಲೇಬೇಕಾಗತ್ತೆ. ಆ್ಯಕ್ಷನ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಬಾಡಿ ಇರ್ಬೋದು, ಎಲ್ಲನೂ ತುಂಬ ವೆಲ್ ಪ್ಲ್ಯಾಂಡಾಗಿ ಬಂದಿದ್ದು ನಾನು ಬಿಚ್ಚುಗತ್ತಿ ಮಾಡೋಕ್ಕಿಂತ ಮುಂಚೆ. ಸೊ ಅದಾದಮೇಲೆ ನನ್ನ ಕೆರಿಯರ್ ಗ್ರಾಫ್ ತುಂಬ ಚೆನ್ನಾಗೋಯ್ತು. ಇವತ್ತು ಖುಷಿ ಇದೆ. ಅಂದರೆ ಮಕ್ಕಳು ಹಾಳಾಗ್ತಿದ್ದಾರೇನೋ ಅನ್ನೋ ಥರದ್ದು ಇತ್ತು ಟೈಮ್. ಆವಾಗ ಏನು ಮಾಡ್ತಿದ್ದಾನೆ, ಈ ಟೈಮಲ್ಲಿ ಹೋಗಿ ಎಲ್ಲೋ ಜಿಮ್ ಮಾಡ್ತೀನಿ ಅಂತಾನೆ, ಡ್ಯಾನ್ಸ್ ಕಲಿತೀನಿ ಅಂತಾನೆ, ನಮಗೆ ಸಾಕು ಇಂಡಸ್ಟ್ರಿ ಬೇಡ ಆಗಿತ್ತು ಇವನಿಗೆ ಅಂದ್ಕೊಳೋ ಟೈಮಲ್ಲಿ ಯಾವತ್ತು ಬೆಚ್ಚುಗತ್ತಿ ರಿಲೀಸ್ ಆಗಿ ಮ್ಯಾಸಿವ್ ಓಪನಿಂಗ್ ತೊಗೊಂತು. ಅದಾದಮೇಲೆ ಸಿನಿಮಾಗಳ ಮೇಲೆ ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ ನನ್ನ ಮಗನಿಗೂ ಒಂದು ಸ್ಥಾನ ಇದೆ ಇಂಡಸ್ಟ್ರೀಲಿ. ಆ ಖುಷಿ ಇದೆ ಇವತ್ತು. ಇನ್ನು ನೀವು ದರ್ಶನವರ ಜೊತೆ ಸ್ವಲ್ಪ ಗುರ್ಸ್ಕೊಂಡಂಥವ್ರು, ಯಾವಾಗಲೂ ಅವರ ಜೊತೆಗೆ ಓಡಾಡ್ತಿದ್ರೆ ಎಲ್ಲ ನೋಡಿದ್ದೀವಿ. ಹಾಗಾಗಿ ಈಗ ಅವರು ಮತ್ತೆ ಸಿನಿಮಾ ಕೆಲವೊಂದಿಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ರಾಯಲ್ ಸಿನಿಮಾ ನೋಡಿದ್ದಾರೆ. ನಿಮ್ಮ ಸಿನಿಮಾ ಬಗ್ಗೆ ಯಾವ ಥರ ಅವರಿಗೆ ಮೀಟ್ ಮಾಡಿ ಹೇಳಿದ್ದು, ತೋರಿಸಿದ್ದು ಏನಾದ್ರು ಗ್ಲಿಮ್ಸ್ಗಳಿದೆಯಾ ಅಥವಾ ಹೇಗೆ? ನಮ್ಮ ಸಿನಿಮಾ ಬಗ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ತುಂಬ ಆವಾಗಲೇ ನನಗೆ ಹೇಳಿದ್ದೆ ಇದ್ರ ಬಗ್ಗೆ. ಈಗ ಒಂದು 6 ಮಂತ್ಸಿಂದ ಸಿಕ್ಕಿಲ್ಲ ಅಷ್ಟೇ. ಪ್ರೋಟೋಕಾಲ್ಸ್ಗಳಿರೋದ್ರಿಂದ ಕನೆಕ್ಟ್ ಆಗೋಕ್ಕಾಗ್ತಿಲ್ಲ. ತುಂಬ ಜನ ಅಲ್ಲಿ ಯಾರೂ ಹೋಗೋಕ್ಕಾಗ್ತಿಲ್ಲ. ಅದೇನು ಗೊತ್ತಿಲ್ಲ ನಮಗೂ. ತುಂಬ ಬೇಗ ಹೊರಗಡೆ ಸಿಗ್ತಾರೆ ಅಂತ ನನಗೆ ಈಗ ಒಂದೊಂದೇ ಸ್ಟಾರ್ಟ್ ಆಗಿದೆಯಲ್ಲ. ನಾನು ಮೊನ್ನೆ ರಾಯಲ್ ಸಿನಿಮಾದು ಇದ್ರ ಶೋ ಅಲ್ಲಿ ನೋಡಿನೂ ತುಂಬ ಖುಷಿ ಆಯಿತು. ಅಂದರೆ ನಮಗೇನು ಅಂದರೆ ನಾವು ನೋಡಿರೋ ಸ್ಟಾರು ತುಂಬ ಹೆಲ್ತಿಯಾಗಿ, ತುಂಬ ಹುಷಾರಿಲ್ಲದೆ, ತುಂಬ ಬ್ಯಾಕ್ ಪೇನ್ ಅಂತಿದ್ದಾರೆ. ಅದೆಲ್ಲ ಸರ್ಜರಿ ಮುಗಿಸ್ಕೊಂಡು ಮತ್ತೆ ಸಿಲ್ವರ್ ಸ್ಕ್ರೀನಿಗೆ ಬಂದು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅನ್ನೋದೇ ನಮ್ಮ ಖುಷಿ. ಇನ್ನೇನು February 7th ಗಜರಾಮ ಸಿನಿಮಾ ಬರ್ತಿದೆ. ಮನೋಮೂರ್ತಿ ಸರ್ ಒಂದು ಒಳ್ಳೆ ಮೆಲೋಡಿ ಮ್ಯೂಸಿಕ್ಗಳು ಕೊಟ್ಟಿದ್ದಾರೆ. ಒಳ್ಳೆ ಹಾಡುಗಳು ಕೂಡ ಇದೆ. ಒಳ್ಳೊಳ್ಳೆ ಸಿಂಗರ್ಸ್ಗಳು, ಸ್ಪೆಷಲಿ ನಿಮ್ಮ ಸಿನಿಮಾಗೆ ಒಳ್ಳೆ ಸಿಂಗರ್ಸ್ಗಳು ಹಾಡಿದ್ದಾರೆ. ಸೋನು ನಿಗಮ್ ಆಗಿರ್ಬೋದು, ಗುಣಾಲ್ ಗಾಂಜಾವಲ್ ಆಗಿರ್ಬೋದು, ಇವರು ಮಂಗ್ಲಿ ಅವರಾಗಿರ್ಬೋದು. ಸೊ ಏನು ಹೇಳ್ತೀರಿ ಒಂದು ಸಂದರ್ಭದಲ್ಲಿ? ಬೇಕಾಗತ್ತೆ ಇದೆಲ್ಲ ಕಮರ್ಷಿಯಲ್ ಸಿನಿಮಾಗೆ. ನಾವೇನೋ ಮಾಡಿಬಿಟ್ಟಿದ್ದೀವಿ ಅನ್ನೋದಕ್ಕಿಂತ ಇದೆಲ್ಲ ಪ್ಲಸ್ ಆಗ್ತಾ ಹೋಗುತ್ತೆ ನಮಗೆ. ನೀವು ರಾಗಿಣಿಯವ್ರ ಸಾಂಗ್ ತೊಗೊಂಡ್ರೆ ತುಂಬ ಮ್ಯಾಸಿವ್ ವೈರಲ್ ಆಯಿತು, ತುಂಬ ಚೆನ್ನಾಗಾಯಿತು. ಅಂದರೆ ಕಮರ್ಷಿಯಲ್ ಸಿನಿಮಾಗಳ ಇನ್ವಿಟೇಷನ್ ಇದೆಲ್ಲ. ಅದಕ್ಕೆ ತಕ್ಕಂಗೆ ಒಂದು ಟ್ರೈಲರ್ ಬಂತು, ಅದಕ್ಕೆ ತಕ್ಕಂಗೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬಿದ್ದರು. ಮನೋಮೂರ್ತಿ ಸರ್ ಅಂತೂ ತುಂಬ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಮಾಡಿದ್ದಾರೆ. ಮೆಲೋಡಿ ಕಿಂಗ್ ಆಗಿದ್ದವರು ಮಾಸ್ ಮಹಾರಾಜ ಆಗಿದ್ದಾರೆ. ನಮ್ಮ ಸಿನಿಮಾದ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ನೀಟಾಗಿ ಎಲಿವೇಟ್ ಆಗಿದೆ ಸಿನಿಮಾ. ಒಂದು ನೀಟ್ ಸಿನಿಮಾ. ತುಂಬ ಖುಷಿ ಇದೆ. ಕಲಾವಿದ್ರ ಲೈಫ್ಗಳಲ್ಲಿ ಹೌದು ಇದು ಈ ಸಿನಿಮಾ ನನಗೇನೋ ಒಂದು ವರ್ಕೌಟ್ ಆಗುತ್ತೆ ಅನ್ಸಲ್ಲ, ಆ ಥರದ ಒಂದು ಸಿನಿಮಾ ಗಜರಾಮ. ಸೊ ಈ ಸಿನಿಮಾಗೋಸ್ಕರ ನಾನು ಲಾಸ್ಟ್ 1 ಇಯರ್ ಯಾವ ಸಿನಿಮಾನೂ ಒಪ್ಕೊಂಡಿಲ್ಲ. ರಿಲೀಸ್ ಆಗಲಿ ಅಂತಲೇ ವೆಯ್ಟ್ ಮಾಡಿದೆ. ಸೊ ಚೆನ್ನಾಗಾಗತ್ತೆ ಸಿನಿಮಾ. ಒಂದು ಮಣ್ಣಿನ ಹಳ್ಳಿ ಸೊಗಡಿನ ಕತೆ ಜೊತೆಗೆ ಸಿಟಿ ಎಲ್ಲವೂ ಕೂಡ ಮಿಕ್ಸ್ ಮುಂದೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂಥ ಕತೆ ಹೇಳ್ತೀನಿ. ಡೈರೆಕ್ಷನ್ ಬಗ್ಗೆ, ಡೈರೆಕ್ಟರ್ ಬಗ್ಗೆ ಹೇಗೆ ನಿಮ್ಮ ತೋರಿಸಿದ್ದಾರೆ ಅಂತ ಹೇಳಿ? ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಸೂರಿ ಸರ್ ಜೊತೆ ಇದ್ದು ಕಮರ್ಷಿಯಲ್ ಎಲಿಮೆಂಟ್ಸು, ಕಮರ್ಷಿಯಲ್ ಹೇಗೆ ಹೀರೋನ ಎಲಿವೇಟ್ ಮಾಡಬೇಕು, ರೈಟಿಂಗ್ ಸ್ಕಿಲ್ ಆಗಿರ್ಬೋದು ಅವ್ರದ್ದು, ಎಡಿಟಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ. ಪ್ರಾಪರ್ ಡೈರೆಕ್ಟರ್ ಆಗ್ತಾರೆ ನಮ್ಮ ಸುನಿ. ಕಮರ್ಷಿಯಲ್ ಡೈರೆಕ್ಟರ್ಗಳು ಕಮ್ಮಿ ಆಗ್ತಿದ್ದಾರೆ ಇವಾಗ. ಆ ನಿಟ್ಟಿನಲ್ಲಿ ಸುನಿ ಹೋಗಿ ಸೇರ್ತಾರೆ ಅಂತ ನೀಟಾಗಿ ಮಾಡಿದ್ದಾರೆ ಸಿನಿಮಾನ. ಎಲ್ಲೋ ಒಂದು ಕಡೆ
ಏನೋ ಬುದ್ಧಿವಾದ ಹೇಳದೆ ಏನೋ ಒಂದು ಹೇಳದೆ ಕಮರ್ಷಿಯಲ್ ವೇಲಿ ತುಂಬ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಗೆ ಸಿನಿಮಾ ನೋಡ್ತಿದ್ದಂಗೆ ಇಂಟ್ರೋಲ್ ಬರುತ್ತೆ, ಅದಾಗಿದ ತಕ್ಷಣ ಕಮರ್ಷಿಯಲ್ಲಾಗಿ ತುಂಬ ಲ್ಯಾಗ್ ಮಾಡಿಲ್ಲ, ಎಲ್ಲೂ ಪ್ರಾಪರಾಗಿ ಮಾಡಿದ್ದಾರೆ. ಗಜರಾಮ ನನಗೂ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ, ಅವ್ರ ಕೆರಿಯರಲ್ಲಿ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ಲವ್ ಸಬ್ಜೆಕ್ಟ್ ಬಗ್ಗೆ ಹೇಳೋದ್ರೆ ಹೇಗೆ ಕ್ಯಾರಿ ಆಗಿದೆ ಸಿನಿಮಾದಲ್ಲಿ ಅಂತೇಳಿ? ಲವ್ ಟ್ರ್ಯಾಕ್ ಸ್ವಲ್ಪ ಕಮ್ಮಿ ಇದೆ, ಅಂದರೆ ಹೆಸರಲ್ಲೇ ರಾಮ ಇದ್ದಾಗ ಲವ್ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಗಜರಾಮನ ಲೈಫ್ ಸ್ಟೈಲೇ ಬೇರೆ. ಅವನು ಒಬ್ಬ ಅಂದರೆ ಹಳ್ಳಿಗಳ ಕಡೆ ನಿಮಗೆ ಬ್ಯಾಂಗ್ಳೂರಲ್ಲಿ ಲವ್ ಮಾಡ್ದಂಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದು ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ, ಕಣ್ಣಲ್ಲೇ ಬರೀ ಲವ್ ಇರುತ್ತೆ. ಸೊ ಆ ಥರದ ಒಂದಷ್ಟು ಮೈನ್ಯೂಟ್ ವರ್ಕ್ ಮಾಡಿದ್ದೀವಿ. ಅದು ಬೆಂಗಳೂರಿಗೆ ಬಂದಮೇಲೆ ಯಾವ ಥರ ಇದಾಗತ್ತೆ, ಅವನ ಲೈಫ್ ಏನು, ರಾಮ ಬೆಂಗಳೂರಿಗೆ ಬಂದು ಸಸ್ಟೇನ್ ಆಗ್ತಾನೆ, ಈ ಬೆಂಗಳೂರು ಜನ ಅವನ್ನ ಬಿಡ್ತಾರ, ಎಲ್ಲೆಲ್ಲಿ ಕಳೆದೋಗ್ತಾನೆ ಅವ್ನು ಏನಕ್ಕೆ ಬಂದ, ಅವ್ನು ಏನು ಮಾಡ್ತಿದ್ದಾನೆ ಅನ್ನೋದು ಸಿನಿಮಾ. ಆದರೂ ತುಂಬ ಜನ ಬೆಂಗಳೂರಿಗೆ ಬಂದಿರೋದು ಕಥೆ ಅದು. ಆ್ಯಕ್ಚುಲಿ ಅವ್ರು ಏನೋ ಒಂದು ಕನ್ಸಿಟ್ಕೊಂಡು ಬೆಂಗಳೂರಿಗೆ ಬಂದಿದ್ದ ತಕ್ಷಣ ಅವ್ರು ಆಗಲ್ಲ, ಒಂದು 10 years ಬೇಕಾಗತ್ತೆ ಅವ್ರು ಅಂದ್ಕೊಂಡಿದ್ದು ಬಂದು ಮಾಡೋಕ್ಕೇ. ಜಸ್ಟ್ ಸಸ್ಟೇನ್ ಆಗೋಕ್ಕೆ ಏನೇನೋ ಮಾಡ್ತಿರ್ತಾರಲ್ಲ ಅದೆಲ್ಲ ತೋರಿಸಿದ್ದೀವಿ ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ರಾಜವರ ಮಾತು. ಗಜವರಮ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗ್ತಾಯಿದೆ. ಈ ಸಿನಿಮಾ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸನ್ನು ಅವ್ರು ಇಟ್ಕೊಂಡಿರುವಂಥದ್ದು. ಕ್ಯಾಂಪರ್ಸನ್ನು ಗುರುಮೂರ್ತಿ ಜೊತೆಗೆ ವಿಜಯ್ ಪಟ್ಟಿದಾರ್, ಯಶವಂತ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.